ಆಗಬಹುದೇ? ಅಯ್ಯೋ ಸ್ವಾಮಿ ನಾರೇ, ಅಹೋ ಗಯ ಮಹಾರಾಜನೇ, ಇದು ಅನ್ಯಾಯದ ಸಂಗತಿ. ಈಗ ನಾನೇನು ಮಾಡಲಿ? ಈ ಕಷ್ಟದಿಂದ ಹೇಗೆ ಪಾರಾಗಲಿ? ನೀವೇ ತಿಳಿಸಿದರೆ ನಾರದರೆ, ಇದು ಅಲ್ಲದೆ ನನ್ನ ಪ್ರಾಣವನ್ನು ಹೇಗೆ ಕಾಪಾಡಬೇಕೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಹೇಗಾದರೂ ಮಾಡಿ ನನಗೆ ಒದಗಿರುವ ಶಾಪವನ್ನು ತಳ್ಳಿಯಾಗುವ ಶಾರದೆಯ ಕಂದ, ಬಿಡದೆ ಹಿಡಿಯುವುದು ನಿನ್ನ ಪಾದರವಿಂದ. ಅಹೋ ಮಣಿಪುರದ ಅರಸನಾದ ಮಣಿಮಂತ ಮಹಾರಾಜನಾದ ಕಂದ, ಆಗೋ ಸ್ವಾಮಿ ನಾರದರೆ, ನನ್ನ ಮಾತನ್ನು ನಿನ್ನ ಬಾಳಿಯೂ ಚಂದ. ಅದು ಏನು ಸ್ವಾಮಿ ಅಹೋ ನಾರದರೆ? ಗಂಧರ್ವ ನಾಯಕನೇ, ಆಗೋ ಸ್ವಾಮಿ ಆ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರಕ್ಕೆ ನಿನ್ನ ಶಿರವಂತೂ ಬಲಿಯಾಗದು ಖಚಿತವಾದ ಮಾತು. ಹೌದೇನು ಸ್ವಾಮಿ ನಾರದರೆ? ನಿನ್ನ ಶಿರವನ್ನು ಕಾಪಾಡಿಕೊಳ್ಳಬೇಕಾದರೆ ಇನ್ನೂ ಬಹಳ ಸಮಯವಿದೆ. ಅದೇನೆಂದರೆ, ಅದು ಏನು ಸ್ವಾಮಿ ನಾರದರೆ? ಆಯಾ ಸೂರ್ಯ ಸಮಯವಾಗದ್ರೊಳಗೆ ನಿನ್ನ ಶಿರವನ್ನು ತರಿದುಕೊಂಡು ಬಾಯೆಂದು ಶ್ರೀಯರಿವು ಚಕ್ರಕ್ಕೆ ವಚನ ಇಟ್ಟಿರುವನು. ಅಷ್ಟರೊಳಗಾಗಿ ನಿನ್ನ ಶಿರವನ್ನು ಕಾಪಾಡಿಕೋ ಗಂಧರ್ವ, ಇಲ್ಲವಾದರೆ ಖಚಿತವಾಗಿ ಮುರಿಯುವನು ಸ್ತ್ರೀಯರಿವು ನಿನ್ನ ಗರ್ವ. ನನಗದೆಂತಹ ಶಾಪವು ಬಂದೊದಗಿತಲ್ಲ, ನಾನೀಗ ಏನು ಮಾಡಲಿ? ಆ ಶ್ರೀಕೃಷ್ಣ ಪರಮಾತ್ಮನು ಎನ್ನಂ ಶಿರವನ್ನು ತೆಗೆಯುವ ಶಿಕ್ಷೆಯು ನನಗೆ ಬಂದೊದಗಿದೆ. ಆಗೋ ಸ್ವಾಮಿ ನಾರದರೆ, ಗಯ ಮಹಾರಾಜರೇ, ಆ ಶ್ರೀಕೃಷ್ಣ ಪರಮಾತ್ಮನು ನಾವು ಎಲ್ಲಿಯನ್ನು ತೋರಿಸಿರಿ. ನನ್ನದು ತಪ್ಪಾಯಿತು, ನಾನು ತಿಳಿಯದೆ ಇಂದು ತಪ್ಪು ಕೆಲಸವನ್ನು ಮಾಡಿದೆನು. ನನ್ನನ್ನು ಕ್ಷಮಿಸೆಂದು ಬೇಡಿಕೊಳ್ಳುವೆನು ನಾರದರೆ, ಬುದ್ಧಿ ಸಂಪನ್ನರೇ. ಅಹೋ ಗಯ ಮಹಾರಾಜರೇ, ಹೇಳುವನ ಕೇಳ. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಅಹೋ ಆಹೋ ಸ್ವಾಮಿ ನಾರದರೆ, ನೀನು ಶ್ರೀಕೃಷ್ಣನಲ್ಲಿ ಹೋಗಿ ಶಾಪ ವಿಮೋಚನೆ ದೂರ ಮಾಡಿದರೆಂದು ಕೇಳಿಕೊಂಡರು ಅವರಿಗೆ ಶಾಪ ವಿಮೋಚನೆ ಹಿಂದಕ್ಕೆ ತೆಗೆಯುವುದಿಲ್ಲ. ಅದು ಯಾತಕ್ಕೆ ಸ್ವಾಮಿ ನಾರದರೆ? ಅಲ್ಲಿಗೆ ನೀನು ಹೋದರೂ ಕೆಲಸ ಮಾಡೋದಿಲ್ಲ ಗಂಧರ್ವ, ಮೋಸ ಮಾಡಿದ ನಿನ್ನ ಗರ್ವ. ಅಯ್ಯೋ ಶಿವ ಶಿವ, ನನಗೆಂತಹ ಶಿಕ್ಷೆಯನ್ನು ತಂದೊಡ್ಡಿದನಲ್ಲ ಆ ಪರಶಿವ. ಆಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜರೇ, ಈ ಶಿಕ್ಷೆಯಿಂದ ಎಲ್ಲ ಮಾಡು ಮಾಡುವುದು ನಿಮಗಲ್ಲದೆ ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ.
ಹೇಗಾದರೂ ಮಾಡಿ ನೀವೇ ನನಗೆ ದಾರಿಯನ್ನು ತೋರಿ ಎನ್ನನ್ನು ರಕ್ಷಿಸೈ ಮುನಿವರ್ಯ. ನಿನ್ನಿಂದ ಸಾಧ್ಯವು ಈ ಕಾರ್ಯ. ಅಹೋ ಗಂಧರ್ವನೇ, ಆಹೋ ಸ್ವಾಮಿ ನಾರದರೆ, ನಿನ್ನ ಜೀವ ಉಳಿಸಿರುವುದಕ್ಕೆ ಇರುವುದು ಒಂದೇ ದಾರಿ. ಅದು ಯಾವುದು ಸ್ವಾಮಿ ನಾರದರೆ? ಅದನ್ನು ನೀನು ಗೆದ್ದರೆ ಮತ್ತೆ ನಿನ್ನ ತಾಯಿಯಲ್ಲಿ ಉದರದಲ್ಲಿ ಜನಿಸಿದಂತಾಗುತ್ತದೆ. ಹೌದೇನು ಸ್ವಾಮಿ ನಾರದರೆ? ಗಂಧರ್ವನೇ, ತಿಳಿದೇ ಎನ್ನ ವರ್ತನೆ. ಆಹೋ ಸ್ವಾಮಿ ನಾರದರೆ, ಅಹೋ ಗಂಧರ್ವನೇ, ಅದು ಯಾವ ಕಾರ್ಯ ನಾನು ಮಾಡಬೇಕು ಎಲ್ಲ ಶಾಪ ವಿಮೋಚನವಾಗುತ್ತದೆ ಎಂದರೆ ಮಹಾಪಾತಗಳಲ್ಲಿ ಇದ್ದರು ಮತ್ತು ದೇವತೆಗಳಲ್ಲಿ ಅಡಗಿದ್ದರು, ಕ್ಷತ್ರಿಯ ಕುಲದಲ್ಲಿ ಇದ್ದರು, ಅವರನ್ನು ಕಾಲಿ ಬೇಡಿ ತರುವೆನು ನಾರದರೆ ಎಲ್ಲ ಜೀವವನ್ನು ಕಾಪಾಡುವವರೇ. ಅಹೋ ದಯಮಾನಜನೇ, ಆಹೋ ಸ್ವಾಮಿ ನಾರದರೆ, ಹಾಗಾದ್ರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಪಂಚ ಪಾಂಡವರೆಂಬ ಧರ್ಮರಾಯ, ಭೀಮಸೈನ, ಅರ್ಜುನ, ನಕಲ, ಸಾಧ್ಯವಾಗ ರಂಭ ಪ್ರೀತಿಯ ಸತಿಯಾದ ದ್ರುಪದ ನಂದನಿಯನ್ನು ಮರೆಯುತ್ತಾರೆ. ನಿನ್ನ ಕಾರ್ಯವು ನೆರವೇರಿಸಿಕೊಡು. ಗಂಧರ್ವನೇ, ಅಲ್ಲಿಗೆ ಹೋಗಿ ಬೇಗನೆ. ಆಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜನೇ, ಪಂಚ ಪಾಂಡವರ ಪತ್ನಿಯಾದ ದ್ರೌಪದಿಯಿಂದ ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಸಾಧ್ಯವಿರಬಹುದೇ? ಇದು ಏಕೋ ನನಗೆ ಅನುಮಾನ ತೋರುತ್ತದೆ. ಹೇಗಾದರೂ ಮಾಡಿ ಈ ಕಾರ್ಯವನ್ನು ನೀವೇ ಸಫಲಗೊಳಿಸಿದರೆ ನಾರದರೆ ನಾವಿದ್ದ ಶಾರದರೆ. ಅಹೋ ಗಯ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ, ಹೇಗಾದ್ರೂ ಮಾಡಿ ದ್ರುಪದ ನಂದನಿಯನ್ನು ಒಪ್ಪಿಸಿಕೋ. ನಿನ್ನ ಶಾಪ ಪರಿಶುದ್ಧವಾಗಬೇಕಾದರೆ ಆ ಗಂಗಾ ದಂಡಿಗೆ ಹೋಗಬೇಡಿ. ನಾನು ಒಂದು ಹಗ್ಗಿನಕೊಂಡನ್ನು ರಚಿಸಿ ನಾನು ದ್ರೌಪದಿಯನ್ನು ಕರೆದುಕೊಂಡು ಅಲ್ಲಿಗೆ ಬರುವ ಸಮಯದಲ್ಲಿ ನೀನು ಹಗ್ಗಿನಕೊಂಡವರಿಗೆ ಹಾರಿ ಬೀಳುವಂತೆ ನಡೆಸು. ಮುಂದಿನ ಕಾರ್ಯವು ನಾನು ಮಾಡ್ತೀನಿ. ಗಂಧರ್ವನೇ, ತಿಳಿತೇ ಎನ್ನು ವರ್ತನೆ. ಆಹೋ ಸ್ವಾಮಿ ನಾರದರೆ, ನೀವು ಹೇಗಾದರೂ ಮಾಡಿರಿ, ಎನ್ನ ಜೀವವನ್ನು ಕಾಪಾಡಿರಿ, ಎನ್ನನ್ನು ಈ ಕಷ್ಟದಿಂದ ಪಾರು ಮಾಡಿರಿ. ಹೇಗಾದರೂ ಮಾಡಿ ಎನ್ನ ಪ್ರಾಣವನ್ನು ಉಳಿಸುವವನೇ ನಿಮ್ಮದು ಖಂಡಿತ ನಾರದರೆ. ಅಹೋ ಗಯ ಮಾಡಿದರೆ, ಹೇಗಾದರೂ ಮಾಡಿ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕಾದರೆ ಇದೇ ಸಮಯ. ಅದೇಕೆಂದರೆ ನಾನು ಈ ದ್ರುಪದವನ್ನು ಈ ಸುದ್ದಿಯನ್ನು ಒಪ್ಪಿಸಿ ನಿನ್ನ ಪ್ರಾಣವನ್ನು ಕಾಪಾಡ್ತೀನಿ. ಬೇರೆ ನಾನಿಂದ ತರುತ್ತೇನೆ. ಅಹೋ ಗಯ ಮಹಾರಾಜನೇ, ಅತಿ ಜಾಗ್ರತೆಯಿಂದ ತೆರಳಿರಿ. ದ್ರುಪದ ನಂದನಿಗೆ ಎನ್ನ ಜೀವವನ್ನು ಉಳಿಸೆಂದು ಕೇಳಿಕೊಳ್ಳಿರಿ. ಎನ್ನನ್ನು ಮುತ್ತುವಿನ ಕೈಯಿಂದ ಪಾರು ಮಾಡಿರಿ ನಾರದರೆ. ಬಾರ